ತುಂಬಾ ಜನ ಟೈಮ್ ಸಿಕ್ಕಿದ್ರೆ ಸಾಕು ಗೋವಾಗೆ ಹೊರಟೋಗೋಣ ಅಂತ ಪ್ಲಾನ್ ಮಾಡ್ತಾರೆ. ಯೋಚನೆ ಮಾಡೋಷ್ಟು ಟೈಮ್ ಇಲ್ಲ ನಮ್ಗೀಗ. ಅದರಲ್ಲೂ ಗೋವಾಗೇನೆ ಹೋಗ್ಬೇಕು ಅಂತ ಯಾಕೆ ಆಸೆ ಪಡ್ತಾರೆ ಅಂದ್ರೆ ಅಲ್ಲಿರುವಂತ ಒಳ್ಳೊಳ್ಳೆ ಬೀಚ್ಗಳು, ಯಾವ್ದಾವ್ದು ದೇಶಗಳಿಂದ ಬರುವಂತ ಟೂರಿಸ್ಟ್ಗಳು, ರಾತ್ರಿ ಹೊತ್ತು ನಡೆಯುವಂತ ಮನೋರಂಜನೆ, ಮಸಾಜ್ ಮಾಡಿಸ್ಕೊಳ್ಬಹುದು ಅಂತ, ಅಥವಾ ಹುಡುಗಿರ್ ಸಿಗ್ತಾರೆ ಅಂತ, ಈ ತರ ಏನೇನೋ ಕಾರಣಗಳಿಂದ ಗೋವಾಗೆ ಹೋಗ್ಬೇಕು ಅಂತ ಅನ್ಕೊಳ್ತಾರೆ. ಆದ್ರೆ ಅಲ್ಲಿ ನಡೆಯುವಂತ ದಂಧೆಗಳ ಬಗ್ಗೆ ಕೇಳಿದ್ರೆ ನಿಜವಾಗ್ಲೂ ಆತಂಕ ಮೂಡಿಸುತ್ತೆ. ಅದು ಅಲ್ಲಿ ನೀವು ಟ್ರಾವೆಲ್ ಮಾಡುವಂತ ಟ್ಯಾಕ್ಸಿಗಳಿಂದ ಹಿಡಿದು ಹೋಟೆಲ್ಸು, ಆಫರ್ಸು, ಲಾಟ್ರಿಗಳು, ಮಸಾಜ್ಗಳು, ಹೀಗೆ ಪ್ರತಿಯೊಂದ್ರಲ್ಲೂ ನಿಮ್ಗೆ ಮೋಸ ಮಾಡ್ತಾರೆ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಸ್ವಲ್ಪ ಯಾಮಾರಿದ್ರು ನಿಮ್ಮ ಹತ್ರ ಇರೋ ಹಣನೆಲ್ಲ ಕಿತ್ಕೊಂಡು ನಿಮ್ಮನ್ನ ನಡು ರಸ್ತೆಯಲ್ಲಿ ನಿಲ್ಲಿಸ್ಬಿಡ್ತಾರೆ. ಹೀಗೆ ಗೋವಾದಲ್ಲಿ ನಡೆಯುವಂತ ಮೋಸಗಳ ಬಗ್ಗೆ ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೀನಿ. ಗೋವಾದಲ್ಲಿ ನೀವು ಬೀಚಸ್ ಗಳಿಗೆ ಹೋಗ್ತಿರಲ್ಲ, ಆ ಟೈಮಲ್ಲಿ ನಿಮ್ಮ ಹತ್ರ ಕೆಲವೊಂದಷ್ಟು ಜನ ಟ್ಯಾಟೂ ಹಾಕಿಸ್ಕೊಳ್ಳಿ ಅಂತ ಬರ್ತಾರೆ. ಆಗ ನೀವು ಎಷ್ಟು ಬೇಡ ಅಂತ ಹೇಳಿದ್ರು ಅವ್ರು ಕೇಳೋದೇ ಇಲ್ಲ. ಅವರು ಹಾಕುವಂತ ಟ್ಯಾಟೂಸ್ ಗಳಲ್ಲಿ ಟೆಂಪರರಿ ಟ್ಯಾಟೂಸ್ ಗಳು ಇರುತ್ತೆ, ಪರ್ಮನೆಂಟ್ ಆಗಿರೋ ಟ್ಯಾಟೂಸ್ ಗಳು ಇರುತ್ತೆ. ಮತ್ತೆ ಅವರು ಟ್ಯಾಟೂಸ್ ಗಳನ್ನ ಹಾಕೋದಿಕ್ಕೆ ಹೇಳುವಂತ ಪ್ರೈಸಸ್ ಗಳು ಕೂಡ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ತುಂಬಾ ಕಡಿಮೆ ಇರುತ್ತೆ. ಇದೇ ಕಾರಣಕ್ಕೆ ತುಂಬಾ ಜನ ಟ್ಯಾಟೂ ಹಾಕಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಆದ್ರೆ ಇಲ್ಲೇ ಇರೋದು ನೋಡಿ ಟ್ವಿಸ್ಟ್. ಅವರು ಟ್ಯಾಟೂ ಹಾಕೋದಿಕ್ಕೆ ಯೂಸ್ ಮಾಡುವಂತ ಇಂಕ್ ಇರುತ್ತಲ್ಲ, ಅದು ಲೋ ಕ್ವಾಲಿಟಿ ಇಂಕ್ ಆಗಿರುತ್ತೆ. ಅದೇ ಕಾರಣಕ್ಕೆ ಅವರು ಪ್ರೈಸ್ ಅನ್ನ ತುಂಬಾ ಕಡಿಮೆ ಹೇಳ್ತಾರೆ. ಒಂದ್ ವೇಳೆ ನೀವು ಟ್ಯಾಟೂ ಹಾಕಿಸ್ಕೊಂಡ್ರೆ ಸ್ವಲ್ಪ ದಿನದಲ್ಲೇ ಅದರ ಶೇಪ್ ಚೇಂಜ್ ಆಗಿ ಮಚ್ಚೆ ತರ ಬದಲಾಗುತ್ತೆ. ಇನ್ನು ಕೆಲವೊಂದಷ್ಟು ಜನ ಮೊದಲು ಒಂಥರ ಪ್ರೈಸ್ ಹೇಳಿ ಅರ್ಧ ಟ್ಯಾಟೂ ಹಾಕಿ ಆಮೇಲೆ ಇನ್ನೊಂಥರ ಪ್ರೈಸ್ ಹೇಳ್ತಾರೆ. ಇದೊಂಥರ ಆದ್ರೆ ನೀವು ಬೀಚ್ ಹತ್ರ ಹೋಗ್ತಿದ್ದಂತೆ ಕೆಲವೊಂದಷ್ಟು ಜನ ನಿಮ್ಮ ಹತ್ರ ಬಂದು ಸೈಲೆಂಟ್ ಆಗಿ ಕೇಳ್ತಾರೆ, ಹುಡುಗಿರ್ಬೇಕಾ ಅಂತ. ಅಮೆರಿಕ, ರಷ್ಯಾ, ಚೀನಾ, ಫ್ರಾನ್ಸ್, ಇಂಗ್ಲೆಂಡ್, ಬ್ರಿಟನ್, ಹೀಗೆ ಎಲ್ಲಾ ದೇಶದ ಹುಡುಗಿರು ನಮ್ಮ ಹತ್ರ ಇದಾರೆ, ಬನ್ನಿ ಅಂತ ಹೇಳ್ತಾರೆ. ಆಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಿಮ್ಮನ್ನ ಕರ್ಕೊಂಡು ಬೇರೆ ಜಾಗಕ್ಕೆ ಹೋಗ್ತಾ ಇರ್ತಾರೆ. ನೀವು ಅದೇ ತರ ಅವ್ರ ಹಿಂದೆ ಸರಿ ಅನ್ಕೊಂಡು ಒಂದು ಜಾಗಕ್ಕೆ ಹೋಗ್ತೀರಾ. ಅಲ್ಗೆ ಹೋದ್ಮೇಲೆ ಅವರು ಮೊದ್ಲು ಏನ್ ಮಾಡ್ತಾರೆ ಅಂದ್ರೆ ನಿಮ್ ಹತ್ರ ಪೇಪರ್ ವರ್ಕ್ ಅಂತ ಮತ್ತೆ ಸೆಕ್ಯೂರಿಟಿ ಡೆಪಾಸಿಟ್ ಅಮೌಂಟ್ ಅಂತ ಹೇಳಿ ಸ್ವಲ್ಪ ಜಾಸ್ತಿ ದುಡ್ಡನ್ನೇ ಕಟ್ಟಿಸ್ಕೊಳ್ತಾರೆ. ಆಗ ನೀವು ದುಡ್ಡನ್ನ ಕಟ್ಟಲ್ಲ ಅಂತ ಹೇಳಿದ್ರು ಆ ಏರಿಯಾ ತುಂಬಾ ಅವ್ರ ಕಡೆಯವರೇ ಇರ್ತಾರೆ. ಎಲ್ರು ನಿಮ್ಮನ್ನ ಸುತ್ತುವರಿತಾರೆ. ಆಗ ನಿಮ್ಗೆ ಬೇರೆ ದಾರಿನೇ ಇರಲ್ಲ, ಕಟ್ಲೇಬೇಕಾಗುತ್ತೆ. ಅದನ್ನ ಕಟ್ಟಿದ್ಮೇಲೆ ಆ ಚಾರ್ಜ್ ಈ ಚಾರ್ಜ್ ಅಂತ ಎಲ್ಲ ಹಣ ನಿಮ್ಮ ಹತ್ರ ಖಾಲಿ ಮಾಡಿಸಿ ಕೊನೆಗೆ ನಿಮ್ಮನ್ನ ನಡು ರಸ್ತೆಯಲ್ಲಿ ಬಿಟ್ಟು ಹೊರಟೋಗ್ತಾರೆ. ಅದೇ ರೀತಿ ಕೆಲವೊಂದಷ್ಟು ಜನ ಕರ್ಕೊಂಡು ಹೋಗಿ ಹುಡುಗಿಯರನ್ನು ಕೂಡ ತೋರಿಸ್ತಾರೆ, ಅವ್ರ ಜೊತೆ ಡ್ಯಾನ್ಸ್ ಅನ್ನ ಮಾಡಿಸ್ತಾರಂತೆ. ಮತ್ತೆ ಗೋವಾ ಬೀಚ್ ಗಳಲ್ಲಿ ಕೆಲವೊಂದಷ್ಟು ಜನ ನಿಮ್ಮ ಹತ್ರ ಬಂದು ಮಸಾಜ್ ಮಾಡಿಸ್ಕೊಳ್ತೀರಾ ಸರ್ ಅಂತ ಕೇಳ್ತಾರೆ. ನಮ್ಮಲ್ಲಿ ಹುಡುಗಿರು ತುಂಬಾ ಚೆನ್ನಾಗಿ ಮಸಾಜ್ ಮಾಡ್ತಾರೆ, ಅವ್ರ ಹತ್ರ ನೀವು ಮಸಾಜ್ ಮಾಡಿಸ್ಕೊಂಡ್ರೆ ಕಳೆದೇ ಹೋಗ್ಬಿಡ್ತೀರಾ ಅಂತ ಏನೇನೋ ಹೇಳಿ ಕರ್ಕೊಂಡು ಹೋಗ್ತಾರೆ. ಆದ್ರೆ ಅಲ್ಲಿ ಮಸಾಜ್ ಅನ್ನ ಸ್ವಲ್ಪನೂ ಕರೆಕ್ಟ್ ಆಗಿ ಮಾಡೋದೇ ಇಲ್ಲ. ಹಾಗೆ ಅದಕ್ಕೆ ತುಂಬಾ ಜಾಸ್ತಿನೇ ಚಾರ್ಜ್ ಮಾಡ್ತಾರೆ. ಇನ್ನ ಈಗ ಗೋವಾದಲ್ಲಿ ನಡೆಯೋ ಅತಿ ದೊಡ್ಡ ಸ್ಕ್ಯಾಮ್ ನ ಬಗ್ಗೆ ಹೇಳ್ತೀನಿ ಕೇಳಿ. ಗೋವಾಗೆ ಹೋಗ್ತಿದ್ದಂತೆ ನಮ್ಗೆ ಮೊದಲು ಬೇಕಾಗೋದು ಟ್ರಾನ್ಸ್ಪೋರ್ಟೇಷನ್. ಗೋವಾದಲ್ಲಿ ನೀವು ಟ್ರಾವೆಲ್ ಮಾಡ್ಬೇಕಂದ್ರೆ ಗೋವಾದ ಸರ್ಕಾರ ನೇಮಿಸಿರೋ ಕಡಂಬ ಟ್ರಾನ್ಸ್ಪೋರ್ಟ್ ನ ಬಸ್ಸಸ್ ಗಳನ್ನ ಬಳಸ್ಕೊಳ್ಬಹುದು. ಆದ್ರೆ ಅಲ್ಲಿ ಹೆಚ್ಚಾಗಿ ಬಸ್ಗಳು ಸಿಗೋದಿಲ್ಲ. ಒಂದೊಂದು ಪ್ಲೇಸ್ ಗಳಿಗೆ ಒಂದೊಂದೇ ಬಸ್ಗಳು ಮಾತ್ರ ಇರುತ್ತೆ. ಅದರಲ್ಲೂ ಸಾಯಂಕಾಲ 5 ಗಂಟೆ ಆದ್ಮೇಲೆ ಬಸ್ಗಳು ಸಿಗೋದೇ ಇಲ್ಲ. ಹೀಗೆ ಗೋವಾದಲ್ಲಿ ಬಸ್ಗಳ ಸಮಸ್ಯೆ ತುಂಬಾ ಜಾಸ್ತಿ ಇರೋದ್ರಿಂದ ಎಲ್ರು ಹುಡುಕೋದು ಟ್ಯಾಕ್ಸಿಗಳನ್ನೇ. ಅಲ್ಲಿ ಟ್ಯಾಕ್ಸಿಗಳಿಗೆ ಇರುವಂತ ಡಿಮ್ಯಾಂಡ್ ಎಷ್ಟಿದೆ ಅಂದ್ರೆ ಗ್ಲೋಬಲ್ ವೈಡ್ ಫೇಮಸ್ ಆಗಿರುವಂತ ಓಲಾ, ಊಬರ್ ಗಳಂತ ಅಪ್ಲಿಕೇಶನ್ಸ್ ಗಳನ್ನ ಎಂಟ್ರಿ ಆಗೋಕೆ ಬಿಟ್ಟಿಲ್ಲ ಅಂದ್ರೆ ಗೋವಾದಲ್ಲಿ ಟ್ಯಾಕ್ಸಿಯವರ ಹವಾ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಮೇನ್ ಆಗಿ ಗೋವಾಗೆ ಬೇರೆ ಪ್ಲೇಸಸ್ ಗಳಿಂದ ಟೂರಿಸ್ಟ್ ಗಳೇ ಬರೋದ್ರಿಂದ ಆ ಟೂರಿಸ್ಟ್ ಗಳಿಗೆ ಅಲ್ಲಿನ ಟ್ಯಾಕ್ಸಿ ಪ್ರೈಸಸ್ ಗಳು ಹೇಗಿರುತ್ತೆ ಅಂತ ಗೊತ್ತಿರೋದಿಲ್ಲ. ಇದರಿಂದ ಅವ್ರನ್ನ ಎಲ್ಲಾದ್ರೂ ಕರ್ಕೊಂಡು ಹೋಗ್ಬೇಕಂದ್ರೆ ಟ್ಯಾಕ್ಸಿಯವರು ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಪ್ರೈಸ್ ಅನ್ನ ಹೇಳ್ತಾರೆ. ಅಲ್ಲಿ ಕೇವಲ 400 ರೂಪಾಯಿ ಚಾರ್ಜ್ ಇದ್ರೆ 4000 ಹೇಳ್ತಾರೆ, 500 ರೂಪಾಯಿ ಚಾರ್ಜ್ ಇದ್ರೆ 5000 ಹೇಳ್ತಾರೆ, 6000. ಈ ತರ ಬರೀ 3 ರಿಂದ 4 ಕಿಲೋಮೀಟರ್ ನಷ್ಟು ದೂರ ಕರ್ಕೊಂಡು ಹೋಗೋಕೆ ಟೂರಿಸ್ಟ್ ಗಳಿಗೆ ಟ್ಯಾಕ್ಸಿಯವರು ಬಿರಿ ಪ್ರೈಸ್ ಗಳನ್ನ ಹೇಳ್ತಾರೆ. ಇಷ್ಟೊಂದು ಯಾಕೆ ಅಂತ ಕೇಳಿದ್ರೆ ಫಿಕ್ಸೆಡ್ ಪ್ರೈಸ್ ಅಂತ ಹೇಳ್ತಾರೆ. ಹಂಗೂ ಕೂಡ ನಾವು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ ಕೇಳ್ಕೊಂಡ್ರೆ 5000 ಹೇಳಿರೋದನ್ನ 4000 ಹೇಳಿ, 4000 ಹೇಳಿರೋದನ್ನ 3000 ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಇನ್ನೂ ಕೆಲವೊಂದಷ್ಟು ಜನ ಟ್ಯಾಕ್ಸಿಯವರು ಏನ್ ಮಾಡ್ತಾರೆ ಅಂದ್ರೆ ನಾವು ಹೋಗುವಂತ ಪ್ಲೇಸ್ 30 ಕಿಲೋಮೀಟರ್ ಡಿಸ್ಟೆನ್ಸ್ ಇದ್ರೆ ಅದನ್ನ 60 ಕಿಲೋಮೀಟರ್ ಇದೆ ಅಂತ ಹೇಳ್ತಾರೆ. ಅಷ್ಟೇ ಯಾಕೆ, ಅಲ್ಲಿನ ಕೆಲ ಏರ್ಪೋರ್ಟ್ಸ್ ಗಳಲ್ಲಿ ಟ್ಯಾಕ್ಸಿ ಆಪರೇಟರ್ಸ್ ಗಳು ಇರ್ತಾರೆ. ಅವರು ಸಹ ಕೆಲ ಪ್ಲೇಸಸ್ ಗಳಿಗೆ ಹೋಗ್ಬೇಕಂದ್ರೆ ಅಲ್ಲಿ ಇರೋದೇ ಒಂದು ಡಿಸ್ಟೆನ್ಸ್ ಆದ್ರೆ ಅವರು ತೋರಿಸೋದೇ ಒಂದು ಡಿಸ್ಟೆನ್ಸ್ ಆಗಿರುತ್ತೆ.
ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಡ್ಯಾಬೋಲಿಮಿಂದ ಮಾರ್ಗೆವೆಗೆ ಇರೋ ಡಿಸ್ಟೆನ್ಸ್ 34 ಕಿಲೋಮೀಟರ್ ಇದೆ ಅಂತ ಬೋರ್ಡ್ ನಲ್ಲಿ ಹಾಕಿದ್ದಾರೆ. ಆದ್ರೆ ಆಕ್ಚುಯಲ್ ಆಗಿ ಇದೇ ಪ್ಲೇಸ್ ಗಳ ನಡುವೆ ಇರೋ ಡಿಸ್ಟೆನ್ಸ್ ಗೂಗಲ್ ಮ್ಯಾಪ್ ನಲ್ಲಿ 25 ಕಿಲೋಮೀಟರ್ ಇದೆ ಅಂತ ತೋರಿಸುತ್ತೆ. ಹೀಗೆ ಡಿಸ್ಟೆನ್ಸ್ ಅನ್ನ ಜಾಸ್ತಿ ತೋರಿಸಿ ಚಾರ್ಜ್ ಅನ್ನ ಕೂಡ ತುಂಬಾ ಜಾಸ್ತಿ ಕೇಳ್ತಾರೆ. ಹೀಗಿರ್ಬೇಕಾದ್ರೆ ಒಂದ್ ವೇಳೆ ನೈಟ್ ಟೈಮ್ ಆದ್ರೆ ಇನ್ನೂ ಜಾಸ್ತಿ ಇರುತ್ತೆ. ಯಾಕಂದ್ರೆ ನೀವು ಗೋವಾದಲ್ಲಿ ನೈಟ್ ಟೈಮ್ ಟ್ರಾವೆಲ್ ಮಾಡ್ಬೇಕಂದ್ರೆ ಬಸ್ಸಸ್ಗಳಾಗ್ಲಿ ಟ್ರೈನ್ಸ್ಗಳಾಗ್ಲಿ ಇರೋದಿಲ್ಲ. ಆಗ ಅದು ಟ್ಯಾಕ್ಸಿಯವರ ಇಷ್ಟಕ್ಕೆ ಬಿಟ್ಟಿದ್ದು. ನೀವು ಟ್ಯಾಕ್ಸಿಯವರ ಹತ್ರ ಹೇಗೋ ಸ್ವಲ್ಪನಾದ್ರೂ ಬಾಡಿಗೆ ಕಮ್ಮಿ ಮಾಡಿಸಿ ಕಾರ್ ಹತ್ತಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಕಾರಲ್ಲಿ ನಿದ್ದೆ ಮಾಡಿದ್ರಿ ಅಂತ ಅನ್ಕೊಳ್ಳಿ. ಸ್ವಲ್ಪ ದೂರ ಹೋದ್ಮೇಲೆ ಕಾರ್ ಸ್ಟಾಪ್ ಆಗುತ್ತೆ. ಕಣ್ಬಿಟ್ಟು ನೋಡಿದ್ರೆ ಅದು ನೀವು ಹೋಗ್ಬೇಕಾಗಿದ್ದಂತ ಜಾಗ ಆಗಿರಲ್ಲ. ಯಾಕೆ ಇಲ್ಲೂ ಕರ್ಕೊಂಡ್ ಬಂದಿದ್ರಲ್ಲ ಅಂತ ಕೇಳಿದಾಗ ಇದೇ ಪ್ಲೇಸ್ ಅಲ್ವಾ ನೀವು ಹೇಳಿದ್ದು ಅಂತ ಹೇಳ್ತಾರೆ. ನಾವು ಹೇಳಿದ್ದು ಈ ಪ್ಲೇಸ್ ಅಲ್ಲ ಅಂತ ಎಷ್ಟು ಹೇಳಿದ್ರು ಸಹ ಅವ್ರು ಕೇಳಲ್ಲ. ಈ ತರ ಯಾಕೆ ಮಾಡ್ತಾರೆ ಅಂದ್ರೆ ಬೇರೆ ಪ್ಲೇಸಸ್ ಗಳಿಗೆ ನಿಮ್ಮನ್ನ ಕರ್ಕೊಂಡು ಹೋಗಿ ಅದಕ್ಕೂ ಸಹ ನಿಮ್ಮ ಹತ್ರ ಚಾರ್ಜ್ ಮಾಡ್ತಾರೆ. ಮತ್ತೊಂದು ಕಾರಣ ಏನಂದ್ರೆ ಅಲ್ಲಿಗೆ ಕರ್ಕೊಂಡು ಹೋಗಿ ಅಲ್ಲಿಂದ ಮತ್ತೆ ನಿಮ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ಬೇಕಂದ್ರೆ ತುಂಬಾ ಲೇಟ್ ಆಗಿರುತ್ತೆ ಅಲ್ವಾ. ಇದರಿಂದ ಅಲ್ಲೇ ಯಾವ್ದಾದ್ರು ಹೋಟೆಲ್ಗೆ ಅಥವಾ ರೆಸ್ಟೋರೆಂಟ್ಗೆ ಬಿಟ್ಟು ಇಲ್ಲೇ ಉಳ್ಕೊಳ್ಳಿ ಅಂತ ಹೇಳ್ತಾರೆ. ಆದ್ರೆ ನಮ್ಗೆ ಅರ್ಥ ಆಗದಿರುವಂತ ವಿಷಯ ಏನಂದ್ರೆ ಆ ಹೋಟೆಲ್ನವ್ರಿಗೆ ಮತ್ತೆ ಆ ಟ್ಯಾಕ್ಸಿ ಅವ್ರಿಗೆ ಲಿಂಕ್ ಇರುತ್ತೆ. ಬೇಕಂತಾನೆ ನಿಮ್ಮನ್ನ ಆ ಹೋಟೆಲ್ ಹತ್ರ ಕರ್ಕೊಂಡ್ ಬರ್ತಾರೆ. ನಿಮ್ಮನ್ನ ಅಲ್ಲಿ ಬಿಟ್ಟು ಹೊರಟೋಗ್ತಿದ್ದಂತೆ ನಿಮ್ ಹತ್ರ ಫ್ರೆಂಡಿಯಾಗಿ ಒಬ್ಬ ವ್ಯಕ್ತಿ ಬಂದು ಏನೂ ಗೊತ್ತೇ ಇಲ್ವೇನೋ ಅನ್ನೋ ತರ ಏನಾಯ್ತು ಸರ್ ಅಂತ ಕೇಳಿ ಟ್ಯಾಕ್ಸಿಯವರು ಇದೇ ತರ ಬಿಡಿ ಅಂತ ಟ್ಯಾಕ್ಸಿಯವರನ್ನ ನಿಮ್ ಮುಂದೆನೆ ಬೈತಾನೆ. ಕೊನೆಗೆ ಇಲ್ಲೇ ಪಕ್ಕದಲ್ಲಿ ಒಂದು ಹೋಟೆಲ್ ಇದೆ, ಇವತ್ತಲ್ಲೇ ಉಳ್ಕೊಳ್ಳಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಹೋಟೆಲ್ನವ್ರಿಗೂ ಲಾಭ ಆಯ್ತು, ಟ್ಯಾಕ್ಸಿಯವನಿಗೂ ಲಾಭ ಆಯ್ತು. ನಷ್ಟ ಆಗೋದು ಮಾತ್ರ ನಿಮ್ಗೇನೆ. ಅಷ್ಟೇ ಅಲ್ಲ, ಆ ಹೋಟೆಲ್ನಲ್ಲಿ ಕೊಡೋಂಥ ಬಿಲ್ ಅಲ್ಲಿನ ಲೋಕಲ್ ಜನಗಳಿಗೆ ಒಂಥರ ಆದ್ರೆ ನಿಮ್ಗೆ ಒಂಥರ ಇರುತ್ತೆ. ನೋಡಿದ್ರಲ್ಲ, ಈ ತರ ಗೋವಾದಲ್ಲಿ ತುಂಬಾನೇ ಮೋಸಗಳು ನಡೆಯುತ್ತೆ. ನಾವು ಎಷ್ಟು ಹುಷಾರಾಗಿರ್ತೀವೋ ಅಷ್ಟು ಒಳ್ಳೇದು. ಒಂದ್ ವೇಳೆ ನಿಮ್ಮಲ್ಲಿ ಯಾರಾದ್ರೂ ಈಗಾಗಲೇ ಗೋವಾಗೆ ಹೋಗಿ ಮೋಸ ಹೋಗಿದ್ರೆ ಯಾವ ತರ ಮೋಸ ಹೋದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆನ ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.